ಸರ್ ನಮಸ್ಕಾರ, ಎಲ್ರಿಗೂ ನಮಸ್ತೆ. ಇದೊಂದು ಅಗ್ರಿಕಲ್ಚರ್ ಲ್ಯಾಂಡು. ಈಗ ನಾನು ಹೇಳ್ತಾ ಇದ್ದೀನಲ್ಲ, ಇದೊಂದು ಸ್ವಲ್ಪ ನಿಮ್ಗೆ ಯಾವ ಥರ ಹೇಳಬೇಕಂತ ಸ್ವಲ್ಪ ರೆಡ್ ಮಿಕ್ಸು ಬ್ರೌನು, ಸಂಪೂರ್ಣ ಬ್ಲ್ಯಾಕ್ ಅಲ್ಲ, ಸ್ವಲ್ಪ ಬ್ರೌನ್ ಮಿಕ್ಸ್ ಇದೆ. ನೋಡಿ ಈ ಥರ ಇದೆ. ಇದು ಇನ್ನೊಬ್ಬರ ಆಸ್ತಿ. ಇದು ಈಗ ನಾನು ಹೇಳ್ತಾ ಇರ್ತಕ್ಕಂಥ ಆಸ್ತಿ, ಇನ್ಕ್ಲೂಡಿಂಗ್ ಇದು ಕೂಡ. ಅದಾದಮೇಲೆ ಇದು ಅಲ್ಲಿ ಹಿಂಭಾಗಕ್ಕೆ ಕಲ್ಕಂಬ ಹಾಕೊಂಡಿದ್ದಾರಲ್ಲ, ಅಲ್ಲಿ ತನಕನೂ ಈ ಕಡೆಗೆ ಇದೇ ಲ್ಯಾಂಡ್ದು ನೋಡಿ ಇವ್ರದ್ದು ಇನ್ನೊಂದು 1.5 ಎಕರೆ 2 ಎಕರೆ ಅಷ್ಟಿದೆ ನೋಡಿ. ಇದೇ ಓನರ್ದು, ಇದೇ ಊರಿನ ಆಲುಮತ ಸಮಾಜದವ್ರದ್ದು. ಇದು ರೆಕಾರ್ಡ್ಸ್ ಎಲ್ಲ ಕ್ಲಿಯರ್ ಇದೆ. ಹಾಗೆ ನೋಡಿ ಹಳ್ಳಿ ಪಕ್ಕದಲ್ಲಿದೆ ನೋಡಿ, ಅದೇ ಊರು. ಹಳ್ಳಿಯಿಂದ ಒಂದು ಅರ್ಧ ಕಿಲೋಮೀಟ್ರಷ್ಟು ಆಗಲ್ಲ, ಹಳ್ಳಿಗೆ ಭಾಳ ಹತ್ತಿರ ಇದೆ. ಉಂಡ್ಲಪೇಟೆ ರಿಜಿಸ್ಟ್ರೇಷನ್ನು. ಸೊ ಏನಂತಂದರೆ ಈ ನೋಡಿ ಇಲ್ಲಿ ಹಗಲೇ ಸಿಗುತ್ತೆ ನಿಮಗೆ. ಹಾಗೆ ಹೋಗ್ತಾ ಅಲ್ಲಿ ಕ್ರಾಸ್ ಆಗುತ್ತೆ, ಸ್ವಲ್ಪ ಕ್ರಾಸ್ ಆಗುತ್ತೆ. ಬಟ್ ಇಲ್ಲೇನು ಉಳುಮೆ ಮಾಡದೆ ಏನಿದೆಯಲ್ಲ, ಇದು ಈ ಕಡೆದು ಮತ್ತು ಇದು ಮತ್ತು ಆ ಕಡೆದು ಇಷ್ಟು ಕೂಡ 2 ಎಕರೆ. ಓಕೆ, ಈ ಜಮೀನು ಆದಮೇಲೆ ಅಲ್ಲೊಂದು ನೀರರಿಯೋ ಹಳ್ಳ ಬರ್ತದೆ. ನೀರರಿಯೋ ಹಳ್ಳ ಆದಮೇಲೆ ಇನ್ನೊಂದು 2 ಎಕರೆ ಸಿಗುತ್ತೆ. ಅಂದರೆ ದೊಡ್ಡ ಹಳ್ಳ ಅಲ್ಲ, ಅದು ಒಂದು ಸಾಮಾನ್ಯವಾಗಿದೆ. ಈಗ ನೀವು 2 ಎಕರೆ ಬೇಕಾದ್ರೂ ತಗೊಬೋದು. ಇನ್ನು 2 ಎಕರೆ ಆ ಕಡೆಗೆ ಹೋಗುತ್ತೆ. ಅಲ್ಲಿ ನನ್ನ ಕೈ ತೋರಿಸ್ತಾ ಇದ್ದೀನಲ್ಲ, ಅಲ್ಲಿಂದ ಆ ಕಡೆಗೆ ಹೋಗುತ್ತೆ. ಹಾಗೆ ಹೋದರೆ ಹಳ್ಳಿ ಇನ್ನೂ ಹತ್ತಿರ ಆಗುತ್ತೆ ನಿಮಗೆ. ಆದರೆ ಈ ಒಂದು 2 ಲ್ಯಾಂಡ್ಗೆ ರಸ್ತೆನ ಅಲ್ಲಿ ನಮ್ಮ ಸ್ಕೂಟ್ರುಗಳಿದ್ದಾವೆ ನೋಡಿ, ಅಲ್ಲಿ ಅದು ರಸ್ತೆ. ಆ ಒಂದು ರಸ್ತೆ ಬಂದು ರೆಕಾರ್ಡ್ ರಸ್ತೆ, ಅದು ಅಲ್ಲಿಗೆ ಬಂದು ಹೆಂಡಾಗುತ್ತೆ. ಅಲ್ಲಿಂದ ಈ ಒಂದು ರೈತರ ಇವ್ರದ್ದೇನು ಆಸ್ತಿ ಇದೆಯೋ, ಇಲ್ಲಿಂದ ನಿಮಗೆ ಒಂದು 15ರಿಂದ 18 ಅಡಿ ರಸ್ತೆ ಬಿಟ್ಕೊಡ್ತಾರೆ ಇವರು. ಈ ಆಸ್ತಿಗೆ ಎಂಟ್ರೆನ್ಸ್ ಆಗೋದಕ್ಕೆ ನಿಮಗೆ 16ರಿಂದ 18 ಅಡಿ ರಸ್ತೆ ಬಿಟ್ಕೊಡ್ತಾರೆ. ಅದು ಒಂದು 15 ಅಡಿ ಅಂತ ಇಟ್ಕೊಳ್ಳಿ, 15 ಅಡಿ ಬಿಟ್ಕೊಡ್ತಾರೆ ಈ ಒಂದು ಆಸ್ತಿಗೆ ರಸ್ತೆನ. ಅಲ್ಲಿ ತನಕನೂ ರೆಕಾರ್ಡ್ ರಸ್ತೆ ಇದೆ, ಯಾರ್ದು ಏನು ಅಬ್ಜೆಕ್ಷನ್ ಇಲ್ಲ. ಸೊ ಉಂಡ್ಲಪೇಟೆಯಿಂದ ಎಷ್ಟು ಕಿಲೋಮೀಟ್ರ್ ಆದ ಇದು? 8. ಉಂಡ್ಲಪೇಟೆಗೆ 8. ಉಂಡ್ಲಪೇಟೆಗೆ 8 ಕಿಲೋಮೀಟ್ರು. ಬಟ್ ಉಂಡ್ಲಪೇಟೆಯಿಂದ ಆಚೆಗೆ ಹೋಗಬೇಕಾಗಿಲ್ಲ. ಈ ಕಡೆ ಉಂಡ್ಲಪೇಟೆ ಟು ಚಾಮರಾಜನಗರ ಹೈವೇ ಇದೆಯಲ್ಲ, ಆ ಹೈವೇಗೆ ಒಂದು 8 ಆಗುತ್ತೆ. ಅಂದರೆ ಒಳಭಾಗಕ್ಕೆ, ಉಂಡ್ಲಪೇಟೆಯಿಂದ ಆಚೆಗೆ ಹೋಗಬೇಕಾಗಿಲ್ಲ, ಇನ್ನು ಈಚೆಗೆ. ಲ್ಯಾಂಡು ಫಸ್ಟ್ ಕ್ಲಾಸ್ ಆಗಿದೆ. ಅಕ್ಕಪಕ್ಕದಲ್ಲಿ ಒಂದಷ್ಟು ಜನ ಸ್ವಲ್ಪ ಇರೋದ್ರಲ್ಲಿ ಆರ್ಥಿಕವಾಗಿ ಅನುಕೂಲವಾಗಿರ್ತಕ್ಕಂಥವ್ರು ಪಂಪ್ಸೆಟ್ ಮಾಡ್ಕೊಂಡಿದ್ದಾರೆ. ಅಲ್ಲೊಂದು ನೋಡಿ ವಾಟರ್ ಟ್ಯಾಂಕ್ ಇದೆ, ಈ ಒಂದು ಗ್ರಾಮಕ್ಕೆ ವಾಟರ್ ಸಪ್ಲೈ ಮಾಡ್ತಕ್ಕಂಥದ್ದು. ನೋಡಿ ಅದೇ ಊರು, ದೊಡ್ಡೂರು. ಇದು ಒಂದು 600-700 ಒಕ್ಕಲಿದೆ ಇಲ್ಲಿ. ನಿಮಗೆ ಹಾಳು ಕಾಳಿನ ಸಮಸ್ಯೆ ಏನಿರೋದಿಲ್ಲ. ಅಂತರ್ಜಲ ಹೇಳ್ಕೊಳ್ಳೋಷ್ಟು ವಿಶೇಷವಾಗಿಲ್ಲ ಅಂತಂದರೂ ಅದು ಅಚ್ಚುಕಟ್ಟು ಇರೋದ್ರಲ್ಲಿ ಅಚ್ಚುಕಟ್ಟಾಗಿದೆ, ತೊಂದರೆ ಏನಿಲ್ಲ. ಯಾಕಂದರೆ ಹಿಂದೂ ಇದ್ದಂಥ ಇದಕ್ಕೂ ಈಗೂ ಭಾಳ ವ್ಯತ್ಯಾಸ ಇದೆ. ಏನಂತಂದರೆ ಎಲ್ಲ ಈ ಗ್ರಾಮದಲ್ಲಿರ್ತಕ್ಕಂಥವ್ರು ಎಲ್ಲರೂ ಕೂಡ ರೈತರಾಗಿರೋದ್ರಿಂದ ಎಲ್ಲರ ಹತ್ರನೂ ಆರ್ಥಿಕವಾಗಿ ಸ್ವಲ್ಪ ಸಮಸ್ಯೆ ಇರೋದ್ರಿಂದ ಇರೋದ್ರಲ್ಲಿ ಒಬ್ಬೊಬ್ಬರು ಸ್ವಲ್ಪ ಅನುಕೂಲವಾಗಿರ್ತಕ್ಕಂಥವ್ರು ಪಂಪ್ಸೆಟ್ ಮಾಡ್ಕೊಂಡಿದ್ದಾರೆ. ಇನ್ನು ಈ ಕಡೆಗೂ ಕೂಡ ಹಂಗೆ ನೋಡಿ, ಈ ಕಡೆಗೂ ಹಾಗೆ ಮಾಡ್ಕೊಂಡಿದ್ದಾರೆ. ಇನ್ನು ಬಾಕಿಯವರೆಲ್ಲ ಈ ಒಂದು ರೈನ್ ವಾಟರ್ಗೆ ಅವಲಂಬಿತರಾಗಿರ್ತಕ್ಕಂಥವ್ರು ಜೋಳ, ರಾಗಿ, ಕಡಲೆಕಾಯಿ, ಸೂರ್ಯಕಾಂತಿ ಈ ಥರ ಎಲ್ಲ ಹಾಕಂತಾರೆ. ಆಯಿತಾ? ಒಂದು ಒಳ್ಳೆ ಇನ್ವೆಸ್ಟ್ಮೆಂಟ್ ಲ್ಯಾಂಡು ಇದು. 1 ಎಕರೆ ಬಂದು ನಿಮಗೆ 20 ಲಕ್ಷಕ್ಕಾಗುತ್ತೆ. 1 ಎಕರೆ 20 ಲಕ್ಷಕ್ಕಾಗುತ್ತೆ. ರಸ್ತೆ ಬಿಟ್ಟು ಕೊಡ್ತಾರೆ ಅವರು. ಓಕೆ, ಥ್ಯಾಂಕ್ ಯು.